ಜಯವನ್ನು ಸಾಧಿಸಿ ವಿಜಯದೇವಿ ಸೆರೆಗಿಡಿದು ಎಳತಾ ಮಗನೆ ಅಂತ ತಾಯಿಯಾದವಳು ಆಶೀರ್ವಾದ ಮಾಡಿದಾಗ ಆನೆ ಬಲ ಶಕ್ತಿ ಬಂದಂಗಾಗೋಯ್ತು ರಾವಣನಿಗೆ. ಅಮ್ಮ, ನಿನ್ನ ಆಶೀರ್ವಾದ ನನ್ನ ಮೇಲೆ ಬೀಳುತ್ತಲ್ಲ ತಾಯಿ, ಇನ್ನು ನನ್ನನ್ನು ಸೋಲಿಸುವ ವೀರನು ಧೀರನು ಈ ತ್ರಿಭುವನದಲ್ಲಿ ಅದಾವನಿರುವನು. ಬರ್ತೇನೆ ಬರ್ತೇನೆ ತಾಯಿ ಅಂತ ರಾವಣ ಆ ಕಡೆ ದಿಗ್ವಿಜಯಕ್ಕೆ ಹೊರಟ. ರಾವಣ ಅರ್ಥ ಮಾಡ್ಕೊಂಡಿದ್ದೇನು, ಜಗದೊಳಗೆ ತಂದೆ ತಾಯಿಗಳ ಆಶೀರ್ವಾದ ಫಲವಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ತಂದೆ ತಾಯಿಗಳ ಆಶೀರ್ವಾದಕ್ಕಿರುವ ಶಕ್ತಿ ಅಂತದ್ದು. ಅದಕ್ಕೆ ಆ ರಾವಣ ತಿಳ್ಕೊಂಡಿದ್ದು ಆ ರೀತಿ ತಾಯಿಯ ಒಂದು ಆಶೀರ್ವಾದ ಇದ್ದರೆ ಜಗತ್ತನ್ನೇ ಗೆದ್ದು ಬಿಡ್ತೀನಿ ಎನ್ನುವಂತ ಧೈರ್ಯ ಅವನಲ್ಲಿ ತುಂಬಿತ್ತು ನೋಡಿ. ಅದಕ್ಕೆ ದೊಡ್ಡವರು ಹೇಳೋದು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ತಂದೆ ತಾಯಿಗಳ ಮೊದಲ ದೇವರು ಅಂತ ಹೇಳ್ತಾರೆ. ಆ ತಾಯಿಯ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಅಂತ ತಾಯಿ ಆ ಭಯವನ್ನು ಪಡೆದು ಹೋಗುವ ರಾವಣನಿಗೆ ಜಯ ಕಟ್ಟಿಟ್ಟ ಬುದ್ಧಿ ಅಂತ ಅವನ ನಂಬಿಕೆ. ಅದಕ್ಕೆ ತಂದೆ ತಾಯಿಗಳು ಜೀವನದಲ್ಲಿ ಆಶೀರ್ವಾದ ಮಾಡಿ ಕಳಿಸೋ ಮಕ್ಕಳು ಎಲ್ಲೇ ಇದ್ರು ಚೆನ್ನಾಗಿ ಬದುಕ್ತಾರಂತೆ. ಅವ್ರ ಮಕ್ಕಳು ಚೆನ್ನಾಗಿ ಬದುಕಿ ಹೇಳಿ ಕಳಿಸ್ದಾಗೆ ಚೆನ್ನಾಗಿ ಬದುಕಿ ಜೀವನ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಈಗಿನ ಕಾಲದಲ್ಲಿ ಕೆಲವರು ಹೇಳಿ ಕಳಿಸ್ತಾರೆ, ನೋಡ್ಬೇಕು. ಲೋ ಮಗನೇ ಉಮೇಶು, ನೀನು ಮಾತ್ರ ನಮ್ಮ ಊರಲ್ಲಿ ಇರ್ಬೇಕಣ. ನೀನ್ ಇರ್ತೀನಂದ್ರು ನಿನ್ ಜೊತೆಗಿರೋ ನೀನ್ ಇರಕ್ ಬಿಡಲ್ಲ. ಅದೆಲ್ಲೋ ಹೋಗ್ಬೇಕು, ದುಬೈಗೂ ಮಂಡ್ಯಕ್ಕೂ ಹೋಗ್ಬೇಕು ಅಂತಿದೆಯಲ್ಲ, ಮೊದಲು ಹೊರಟೋಗ್ಬಿಡು. ನಮ್ಮೂರ್ ಮಾತು ಇರ್ಬೇಡ ಕಣ. ಅಂತಾನೆ ನಿನ್ನ ಹಾಳು ಮಾಡಕ್ಕೆ ಅವ್ರು ಹಂಗಂತಾರೆ. ನೀ ಅವ್ರ ಮಾತು ಕೇಳ್ಬೇಡ, ನನ್ ಮಾತು ಕೇಳ್ತಿದ್ದಾನೆ. ದೊಡ್ಡವ್ರ ಮಾತು ಕೇಳು, ಹೊರಟು ಬಿಡು. ಈ ತರ ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳಿಸ್ತಾರಲ್ಲ, ತಂದೆ ತಾಯಿಗಳ ಆಶೀರ್ವಾದ ಮಾಡಿಸ ಕೆಲಸ ಕಳಿಸಿದ ಮಕ್ಕಳು ಚೆನ್ನಾಗಿರ್ತಾರೆ. ಅಲ್ಲಿಂದಾನೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊತಾರೆ. ಯಾವ ರೀತಿ ತಂದೆ ತಾಯಿಗಳ ಆಶೀರ್ವಾದ ಮಾಡಿ ಕಳಿಸಿದ್ದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಕೆಲವರು ತಂದೆ ತಾಯಿಗಳನ್ನ ಹೊಟ್ಟೆ ಉರಿಸ್ಬಿಟ್ಟು ಇವರೇ ಉರ್ಬಿಟ್ಟು ಹೋಯ್ತಾರೆ. ಕೆಲ ಕಡೆ ನೋಡಿರ್ಬೇಕು. ಏನಿ ಡಿಸೆಂಬರ್ ಜನವರಿ ಬಂತು ಅಂದ್ರೆ ಒಂದೊಂದು ಊರ್ಲಿ 3 ಬಸ್ಸು 4 ಬಸ್ ಹೋಯ್ತಾರೆ. ಎಲ್ಲಿಗೆಪ್ಪ? ಪಳ್ಳಿ ಕಟ್ಟ ಚಮರಿ ಮಲಗಿ ಕಲ್ಲೋ ಮಳ್ಳೋ ಕಾಲಿಗೆ ಮೆಟ್ಟೆ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಸ್ವಾಮಿ. ಏನ್ ಮಗ ಅಯ್ಯಪ್ಪನಿಗೆ ಹೋಯ್ತೀನಿ ಅಂತ ಕೂತ್ಬಿಟ್ಟವನಿಲ್ಲ. ಊರ್ಲಿರಪ್ಪನಿಗೆ ತಿನ್ನಕ್ಕೆ ಇಟ್ಟೇ ಇಲ್ಲ. ಮಗ ಅಯ್ಯಪ್ಪನಿಗೆ ಹೋಯ್ತೀನಿ ಅಂತ ಕೂತ್ಬಿಟ್ಟವನೆ. ಅವ್ರಪ್ಪ ಹೇಳ್ತಾನಲ್ಲೋ, ಮಗನೇ ಇಲ್ಲಿ ನಿಮ್ಮ ಅಪ್ಪನಿಗೆ ತಿನ್ನಕ್ಕೆ ಇಟ್ಟೇ ಇಲ್ಲ. ಯಾತಕ್ಕೆ ನಮಗೆ ದೂರದಲ್ಲಿರೋ ಅಯ್ಯಪ್ಪ ಇಟ್ಟಿಲ್ಲ ಅಂದ್ರೆ ಇಟ್ಟಿಲ್ ಬಿದ್ದಿರು. ನಂಗೇನೇ ಬೇಕಾಗಿದ್ದು ನೋಡಲಿ. ಅವ್ರ ಅಪ್ಪ 25,000 ಕೊಡ್ತಾ. ನಂಗೆ ಅದೆಲ್ಲ ಗೊತ್ತಿಲ್ಲ. 10ನೇ ತಾರೀಕು ಇರ್ಮುಡಿಯದ 20,000 ಕೊಡ್ಲಿಲ್ಲ. ದಿಕ್ಕಫಲ ಬೋದ್ ಬಿಡ್ತೀನಿ ಸ್ವಾಮಿ ಶರಣ. ಅದೇನೆಲ್ಲ ಬೋದ್ಬಿಟ್ಟು ಕೊಂಡ್ಲಿ ಸ್ವಾಮಿ ಶರಣ ಅನ್ನೋದು. ಅಯ್ಯಪ್ಪ ಮುನ್ಸ್ಕೊಬಿಡ್ತಾರ. ಅಯ್ಯಪ್ಪ ಅವ್ರ ಅಪ್ಪ ಮುನ್ಸ್ಕೊಂಡ್ರು ಪರವಾಗಿಲ್ಲ, ಅಯ್ಯಪ್ಪ ಮುನ್ಸ್ಕೊಬಿಟ್ಟಾನಂತ. ಅವ್ರ ಅಪ್ಪನಿಗೆ ಏನಾಸೆ, ಜೀವನದಲ್ಲಿ ನನ್ನ ಮಾತಂತೂ ಕೇಳಲಿಲ್ಲ. ಅದೆಲ್ಲ ದೂರ್ಕ ಅಯ್ಯಪ್ಪನ್ಗ ಬೈತಾವನೆ. ಆ ದೇವ್ರ ಮಾತಾರ ಕೇಳಿ ಅಂತ ಅವ್ರ ಕಾಲು ಕಟ್ಟಿ ಬಸ್ ಹತ್ತ ಟೈಮ್ಲಿ ನಾವೇ ಕಣ್ಣಾರು ನೋಡಿದ್ದು. ಪಾಪ ಅವ್ರ ಅಪ್ಪ 20,000 ಅಂಬರಿಸ್ಬಿಟ್ಟು ಆ ಬಸ್ ಹತ್ತ ಟೈಮ್ಲಿ ಮಗನ ಕೈಗೆ ದುಡ್ಡು ಕೊಟ್ಬಿಟ್ಟು ಅಪ್ಪನೇ ಮಗನ ಕಾಲಿಗೆ ಬೀಳದಂತ. ಅವನು ಸಿದ್ಧಗಂಗಾ ಸ್ವಾಮಿಗಳಿದ್ದು ದೊಡ್ಡನಲ್ವಾ. ತಕಳಿ ಸ್ವಾಮಿ ಮಡಿಕಳಿ ಟಿಕಟ ಜೋಪಾನ ಸಮಯ. ಸರಿ ಸ್ವಾಮಿ. ಗುಂಡ ಸ್ವಾಮಿಗಳಗ ಉಸರೆ ಗುಂಡಾಕಕ್ಕೆ ಮುಟ್ಟೆ ಮೂವ. ಗುಂಡ ಸ್ವಾಮಿ ಅಂದ್ರೆ ನಾಯಿ ಸ್ವಾಮಿಗಳು. ನಾಯಿನ ಅವ್ರ ಅವ್ವ ಅಪ್ಪ ಚೆನ್ನಾಗಿರೋಲಿಲ್ಲ, ನಾಯಿ ಚೆನ್ನಾಗಿ ಇಟ್ಕೋಬೇಕಂತ ಈ ತರ ಅವ್ವ ಅಪ್ಪನ ಹೊರಟೋರ್ಸ್ಬಿಟ್ಟು ಉದ್ದಾರ ಅದಾರಪ್ಪ. ಬಸ್ ಅದಕ್ಕೆ ಜನ ಸ್ವಾಮಿಗಳು ಸತ್ತೋದ್ರು. ಯಾವ ದೊಡ್ಡ ಪಂಪ ನದಿಗೆ ಕೊಚ್ಕೊಂಡು ಹೊಂಟೋದ್ರು ಕೆಲವರು. ಈಗ ಬೆಂಕಿ ಎತ್ಕೊಂಡು ಸ್ವಾಮಿಗಳು ಸತ್ತೋರು ಅಂತ ನ್ಯೂಸ್ ಬರ್ತಾವಲ್ಲ, ಅವರೆಲ್ಲ ಯಾರು ಅನ್ಕೊಂಡ್ರಿ ಈ ತರ ಅವ್ವ ಅಪ್ಪನ ಹೊರಟೋಸ್ಬಿಟ್ಟೈತಲ್ಲ ಅಂತವ್ರೆ. ನಮ್ ಭೋಗಾದಿಲ್ಲ ಅಂತವ್ರಿಲ್ಲ ಬಿಡಿ, ಎಲ್ಲ ಒಳ್ಳೆಯವ್ರೆ. ನೀವು ಕೊನೆಗಂಡು ಕೂತ್ಬಿಟ್ರಂತೂ ಫುಲ್ ಒಳ್ಳೆಯವರು. ಆಗ ನೀವು ಮತ್ತೇನಾರು ಎದ್ರು ನಿಮ್ಮ ಮನಕತ್ತದ ಏನೇನಾಗೋದು. ಮೊನ್ನವಲ್ಲಪ್ಪ ಮೊನ್ನೆ ಒಬ್ಳು ತಾಯಿ ಅರ್ಧಂ ಕತೆ ಕೇಳ್ಕೊಬಿಟ್ಟು ಬೆಳಗ್ಗೆ ಗಂಟೆ ಒಳಗೆ 6 ದೈ ಹಿಡ್ಕೊಂಡಿತ್ತು. 6 ಅಂದ್ರೆ 6 ಫುಲ್ಲು 1 ಹಾಫು ಅಂತ. 3 ಎಂಬಳು ಸೋತಾಗಿದ್ವಲ್ಲ. 3 ಅಂದ್ರೆ ಒಂದ್ ಕರ ಹಾಕಿತ್ತಲ್ಲ ಚಿಕ್ತು. ಹೌದಾ? ಯಾಕಂದ್ರೆ 365 ನಿದ್ದೆ ಮಾಡ್ತೀವಿ. 365 ಕತೆ ಕೇಳಕ್ಕಾಗಲ್ಲ. ಅದಕ್ಕೆ ಒತ್ತು ಮುಚ್ಚೆ ಶುರು ಮಾಡೋದು ನಿಮ್ಗೆಲ್ಲ ಒಳ್ಳೇದೈತೆ. ಮಧ್ಯೆ ನಿಮ್ಗೆಲ್ಲ ಔಷಧಿ ಎಲ್ಲ ಮಡಿಕೊಂಡಿದಾರೆ ಅಂತ ಹೊಡೆಯಕ್ಕೆ. ಟೀ ಮತ್ತೆ ಅದೇನೋ ರಸಾಯನಿಕ ಮಡಿಕೊಂಡಿದಾರ ಅಂತ ಒಟ್ಟಲ್ಲಿ ಏನಂತಾರೆ. ಕುದುರೆಗಳಿಗೆ ಉಳ್ಳಿ ನುಚ್ಚು ಕೊಟ್ಟಂಗೆ ಆಯ್ತಪ್ಪ. ಆಗ ಬ್ಯಾಗ್ ಒಂದಿರಲ್ಲ. ಯಾಕಂದ್ರೆ ನಿಮ್ಗೆ ಕಾಪಾಡ್ಕೋಬೇಕಲ್ಲ. ಮೊದ್ಲು ನಿಮ್ ಕತೆ, ಆಮೇಲೆ ನಮ್ ಕತೆ, ಕೊನೆಗೆ ದೊಡ್ಡ ಕಥ. ಅಯ್ಯೋ ಈಗಿನ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ. ಇಷ್ಟೊತ್ತು ರಾತ್ರಿ ಡಾಕ್ಟರ್ ರಾಜ್ಕುಮಾರ್ ಕರೆಸ್ತೀವಿ ಅಂದ್ರು ಬೆಳಗ್ಗೆ ನೋಡ್ಕೊಳ್ಳೋ ಬಿಡು ಅನ್ನೋರೇ ಜಾಸ್ತಿ ಈಗ. ಅಂತದ್ರಲ್ಲಿ ಒಂದು ಪುಣ್ಯ ಕಾರ್ಯ ನಮ್ಮ ನಿಂಗಮ್ಮನವ್ರಿಗೆ ನಡೆಸ್ತಾ ಇರುವಂತಹದ್ದು ನಮ್ಮ ಭೋಗಾದಿ ಗ್ರಾಮದಲ್ಲಿ ವಿಶೇಷವಾಗಿ ಆ ಹಿರಿ ತಲೆಗೆ ಒಂದು ಪುಣ್ಯವಾದ ಕೃತಜ್ಞತೆ ಸಲ್ಲಿಸ್ತಾ ಇರುವಂತಹದ್ದು. ತಾಯಿಯ ಸ್ವರೂಪಳಾಗಿ ಇವತ್ತು ಮನೆಗೆ ಹಿರಿಳಾಗಿ ಬಾಳಿದ ಜೀವ ಒಂದು ಪುಣ್ಯವನ್ನು ಗಳಿಸಿ ಹೋಗಿದ್ದಾರೆ ತಾಯಿ. ನೋಡಿ, 2 ಪುಣ್ಯ ಏನು? ಒಂದು, ಇದು ಆಷಾಢ ಮಾಸ ಜಗನ್ಮಾತೆಗಳ ಒಂದು ಪುಣ್ಯವಾದ ಮಾಸ ಅಂತ ಕರೀತಾರೆ. ಆ ಜಗನ್ಮಾತೆ ರೂಪದಲ್ಲಿ ಇವತ್ತು ನಿಂಗಮ್ಮನವರು ಹೋಗಿದ್ದಾರೆ. 2ನೇದು, ಮುತ್ತೈದೆ ಸೌಭಾಗ್ಯ ಪಡ್ಕೊಯ್ತಾ ಇದ್ದಾರೆ ತಾಯಿ. ಇಂಥ ಸೌಭಾಗ್ಯ ಎಲ್ರಿಗೂ ಸಿಗಲ್ಲ. 100ಕ್ಕೆ 1 ಭಾಗ ಸಿಗೋದು ಮುತ್ತೈದೆ ಸೌಭಾಗ್ಯ. ಸಾಯುವಾಗಲೂ ಮುತ್ತೈದೆ ಸಾವು ಪಡೆಯೋರು ಕೆಲವರು ಮಾತ್ರ. ಆ ಕೆಲವರಲ್ಲಿ ನಮ್ಮ ನಿಂಗಮ್ಮನವರು ಕೂಡ ಮನೆಗೆ ಹಿರಿದಾಗಿ ಬಾಳಿದ ಜೀವ ದೂರವಾಗ್ತಿದ್ರು. ಒಂದು ಪುಣ್ಯವನ್ನು ಕಲ್ಪಿಸಿ ಹೋಗ್ತಾ ಇದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡ್ಲಿ. ಇಲ್ಲಿ ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ದಿಗ್ವಿಜಯದ ಕಡೆ ರಾವಣ ಹೊರಟನಲ್ಲ. ಇತ್ತ ತಾಯಿ ಸುಮ್ಮನೆ ಕೂತ್ಕೊಳ್ಳಿ, ನನ್ನ ಮಗ ದೊಡ್ಡ ಕೆಲಸ ಕೈ ಹಾಕಿದ್ದಾನೆ, ಅವನಿಗೆ ಆಗೋರು ಆಗದಿದ್ದವರು ತುಂಬಾ ಜನ ಇರ್ತಾರೆ. ನಾನು ಭಕ್ತಿಯಿಂದ ಅವರ ಫಲಗಳನ್ನು ಬೇಡಿ ಆ ಪರಮಾತ್ಮನನ್ನು ಹೆಚ್ಚಿಸಿದಾಗಲೇ ನನ್ನ ಕಂದ ಜೋಪಾನವಾಗಿ ಹಿಂತಿರುಗೋದು ಅಂತ ಕೈಕಸಾದೇವಿ ಆದವಳು
ಹಿಂದೂ ಮಹಾಸಾಗರ ತೀರದ ಹತ್ರ ಬರ್ತಾಳೆ. ಯಾವ ಲಂಕಾಪಟ್ಟಣಕ್ಕೆ ತೀರ ಬರುವಂತೆ ಹಿಂದೂ ಮಹಾಸಾಗರ ತೀರದ ಹತ್ರ ಬಂದು ಒಣಗಿದ ಮರಳಿನಿಂದ ಲಿಂಗವನ್ನ ಕಟ್ಟುತ್ತಾಳೆ. ನೋಡಿ, ಒಣಗಿದ ಮರಳಿನಿಂದ ಲಿಂಗ ಕಟ್ಟಕ್ಕಾಗಲ್ಲ. ಆದರೂ ಇವಳು ಕಟ್ಟುತ್ತಾಳೆ. ಯಾವುದರಿಂದ? ಭಕ್ತಿಯನ್ನು ನೀರನ್ನ ಹದ್ದಿ, ಆ ಭಕ್ತಿಯನ್ನು ನೀರನ್ನು ಹದ್ದಿ ಒಣಗಿದ ಮರಳಿನಿಂದ ಲಿಂಗವನ್ನು ಕಟ್ಟಿ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪರಶಿವನನ್ನ ಪಾಶಾಕೆ ಕರಿತಾಳಂತೆ. ನೋಡಿ, ಯಾಕೆಂದ್ರೆ ತಾಯಿ ಮಮಕಾರ ಎಷ್ಟು ದೊಡ್ಡದು ಅಂದ್ರೆ ಈ ಕೈಕಸಾದೇವಿನೇ ಸಾಕ್ಷಿ ಆಗ್ತಾಳೆ. ಆ ತಾಯಿಯಾದ ಕೈಕಸಾದೇವಿ ಮಗನಿಗೋಸ್ಕರವಾಗಿ ಶಿವನ ಭಕ್ತಿಯಿಂದ ಹೆಡಬಿಡದೆ ಪಾಶಾಕೆ ಕರಿತಾ ಇದ್ದಾಳೆ. ಆ ಭಗವಂತನ ಮೆಚ್ಚಿ ನರಗಿಳುವಂತೆ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ 12 ಜ್ಯೋತಿರ್ಲಿಂಗಗಳ ಸ್ಮರಣೆ ಮಾಡ್ತಾರೆ. ಓಂ ಹರೀಶಂ ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರ ಭಾಷಂ ಮಹಾಶವರ್ಷ ಪ್ರಭಾಷಾಸ್ತು ಶ್ರೀಶಂ. ನಮೋ ಹರಾಯ ಚ ಸ್ಮರಹರಾಯ ಚ ಪುರಹರಾಯ ಚ ರುದ್ರಾಯ ಚ ಭದ್ರಾಯ ಚ ಇಂದ್ರಾಯ ಚ ವಿದ್ಯಾಯ ಚ ನಿರ್ವಿಘ್ನಾಯ ಚ ಮಹಾಪ್ರಾಣದೀಪಂ. ಶಿವೋ ಶಿವೋ ಭಜೆ ಮಂಜುನಾಥೋ ಶಿವೋ ಶಿವೋ ಡಂ 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 ಜಗ್ಗಾನಿನಾದ ನವತಾಂಡವಾಡಂಬರ ಸಂಗೀತ ಸಾಹಿತ್ಯ ಸುಮ ಪ್ರಬಲ ಓಂಕಾರ ಧಿಂಕಾರ ಶ್ರೀಕಾರ ಐಂಕಾರ ಮಂತ್ರ ಬೀಜಾಕ್ಷರ ಮಂಜುನಾಥೇಶ್ವರ ಋಗ್ವೇದ ಮಾತುಮೆ ದುರ್ವೇದ ವೇದ ಸಾಮಂ ಪ್ರದೀಪಂ ಧರ್ಮಂ ಸುವರ್ಣಂ ಪುರಾಣೀತಿಹಾಸಂ ವಿಶುದ್ಧಂ ವಿಶುದ್ಧಂ ಪ್ರಪಂಚೈಕ ಸೂತ್ರಂ ವಿಶುದ್ಧಂ ವಿಶುದ್ಧಂ ವಿಕಾರಂ ವಕಾರಂ ವಿಕಾರಂ ಪ್ರಕಾರಂ ಪಿತಾಕಾರ ದಾಕಾರ ಸಾಕಾರ ರೂಪ ಮಹಾನಂದನಂದ ಮಹಾನೀಲಕಂಠಂ ಮಹಾಟಾಟಹಾಸಂ ಮಹಾನೀಲಕಂಠಂ ಜಟಾಜೂಟ ರಂಗೈಕ ಗಂಗಾ ಸುಚಿತ್ರಂ ಸುಧತ್ಪುತ್ರ ನೇತ್ರಂ ಸುವರ್ಣಂ ಪ್ರವರ್ಣಂ ಮಹಾಮಾನಲಿಂಗ ಮಹಾನೀಲಕಂಠಂ ಮಹಾವರದು ವರ್ಮಂ ಸುವರ್ಣಂ ಪ್ರವರ್ಣಂ ಸೌರಾಷ್ಟ್ರ ಸುಂದರ ಸೋಮನಾಥೇಶ್ವರ ಶ್ರೀಶೈಲ ಮಂದಿರ ಶ್ರೀಮಲ್ಲಿಕಾರ್ಜುನ ಉಜ್ಜಯಿನಿಪುರ ಮಹಾಕಾಳೀಶ್ವರ ವೈದ್ಯನಾಥೇಶ್ವರ ಮಹಾಭೀಮೇಶ್ವರ ಅಮರಲಿಂಗೇಶ್ವರ ರಾಮಲಿಂಗೇಶ್ವರ ಕಾಶಿ ವಿಶ್ವೇಶ್ವರ ಪರಂ ವಿಶ್ವೇಶ್ವರ ತ್ರೈಮಕಾರೀಶ್ವರ ನಾಗಲಿಂಗೇಶ್ವರ ಶ್ರೀ ಕೇದಾರಲಿಂಗೇಶ್ವರ ಮದ್ಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿ ಸೌಮಾತ್ಮಕಂ ಅನಾದಿಯೋ ಅಮೀಯೋ ಅಜೇಯೋ ಅಚಿತ್ಯೋ ಅಮೋಘೋ ಅಪೂರ್ವೋ ಅನಂತೋ ಅಖಂಡೋ ಅನಾದಿಂ ಅಮೀಯಂ ಅಜೇಯಂ ಅಚಿತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ಪರಪರಂ ಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ಪರಪರಂ ಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ಪರಪರಂ ಜ್ಯೋತಿ. ಓಂ ನಮಃ ಸೋಮಾಯ ಚ ಸೌಮ್ಯಾಯ ಚ ಶೌರ್ಯಾಯ ಚ ಶೋಗಾಯ ಚ ಭಾಗಾಯ ಚ ಬಾಲಾಯ ಚ ಕಾಂತಾಯ ಚ ಕಾಲಾಯ ಚ ಯೋಗಾಯ ಚ ಭೋಗಾಯ ಚ ಶರ್ವಾಯ ಚ ಧರ್ವಾಯ ಚ. ಭಕ್ತಿಯಿಂದ ತಾಯಿಯಾದ ಕೈಕಸಾದೇವಿ ಭೂಲೋಕಕ್ಕೂ ಕೈಲಾಸಕ್ಕೂ ಸೇತುವೆಯನ್ನು ಕಟ್ಟಿ ಪರಶಿವನನ ಪಾಶಾಕ ಕರೆದಾಗ ಇಡೀ ಭೂಮಂಡಲವ ಭಕ್ತಿಯನ್ನು ಮುಳುಗುತ್ತ ಶಿವನ್ ಹೇಳ್ತಾನೆ, ಪಾರ್ವತಿ ಅತ್ತ ನೋಡಿದೆಯ ಮಗನ ಒಂದು ಅಭಿಷೇಕೋಸ್ಕರವಾಗಿ ಭೂಲೋಕದಿಂದ ಕೈಲಾಸಕ್ಕೆ ಮೆಟ್ಟಿಲನ್ನು ಕಟ್ಟಿ ಭಕ್ತಿಯಿಂದ ಕರೆತಿರುವ ತಾಯಿ ಮನಸ್ಸು ನೋಡಿದೆಯ. ನಿಜವಾಗಲೂ ಆ ತಾಯಿಯನ್ನು ಪಡೆದ ಅವನೇ ಪುಣ್ಯವಂತ ಅಂತ ಶಿವಪಾರ್ವತರು ದರೆಗಿಳಿದು ಬಂದು ಆ ತಾಯಿಗೆ ಹಬಯವನ್ನು ಕೊಟ್ಟು ಅವಳು ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೆ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವ ಆಶೀರ್ವಾದ ಮಾಡಿಬಿಟ್ಟ. ಯಾವಾಗ ಶಿವ ಪ್ರಸಾದ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಆಶೀರ್ವಾದ ಮಾಡಿದ್ನೋ ದೇವತೆಗಳಿಗೆ ಬಂತಂತೆ ನೋಡಿ ಹೊಟ್ಟೆ ಕಿಚ್ಚು. ಈ ಶಿವನಿಗೆ ಮಾಡೋ ಕೆಲಸ ಇಲ್ಲ ಅಂತ ಕಾಣುತ್ತೆ. ದಾನವರು ಭಕ್ತಿಯಿಂದ ತಪಸ್ಸನ್ನು ಮಾಡಿ ವರ ಕೇಳಿಬಿಟ್ರೆ ಮುಗಿದೋಯ್ತು. ಅವ್ರು ಏನೇ ಕೇಳಿದ್ರು ವರವಾಗಿ ಕೊಟ್ಬಿಡೋದು. ಈಗ ಶಿವ ಏನಂತ ವರ ಕೊಟ್ಟ, ಆ ಪ್ರಸಾದ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ವರ ಕೊಟ್ಟನಲ್ಲ. ಅಪ್ಪಿ ತಪ್ಪಿ ಏನಾದ್ರು ಅದನ್ನ ರಾವಣ ತಿಂದ್ಬಿಟ್ರೆ ಚಿರಂಜೀವಿ ಆಗಿ ಹೋಗ್ತಾನೆ. ಇಲ್ಲ 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 ಇಲ್ಲ, ಯಾವುದೇ ಕಾರಣಕ್ಕೂ ಅದು ರಾವಣ ತಿನ್ನಬಾರದು. ದೇವತೆಗಳಾದ ನಾವು ತಿಂದುಬಿಡಬೇಕು ಅಂತ ಇಂದ್ರ ಅಗ್ನಿ ವರುಣ ಎಂಬ 4 ಕೂಡ ಭೂಲೋಕದ ಕಡೆ ದಿಗ್ಗಿನ ಪ್ರತ್ಯಕ್ಷರಾದ. ದೇವೇಂದ್ರ ಹೇಳಿದ, ಸ್ವಲ್ಪ ತಾಳಿ,
ಅವಳು ಸಮುದ್ರ ತೀರದ ಲಿಂಗ ಪೂಜೆ ಮಾಡ್ತಿದ್ದನ ನಾವೇನಾರ ಹೋಗಿ ಅವಳು ರಥ ಭಗ್ನ ಮಾಡ್ಬಿಟ್ರೆ ಅವಳು ಅಳ್ಕೊಂಡೋಗಿ ಮಗನಿಗೆ ಹೇಳಿ ಮಗ ನಮ್ಮನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತಾನೆ ಜಗತ್ನಲ್ಲಿ. ಅವಳು ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರ ರಾಜನೇ ಕರೆಯೋಣ. ಅವನೇನ್ ಮಾಡ್ತಾನೆ, ದೊಡ್ಡದಾದ ಹಲೆ ಬೀಸ್ಕೊಂಡು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಕೊಂಡ್ ಬರ್ತಾನೆ. ಬೇಕಾದ್ರೆ ಅವನಿಗೂ ಒಂದು ಪಾಲ್ ಕೊಟ್ರಾಯ್ತು, ಯಾರಿಗೂ ಒಂದು ಮರ ಬರಲ್ಲ. ಏನಂತೀರಾ? ಇದು ಒಂಥರ ಚೆನ್ನಾಗಿದೆ ಅಂತ ದೇವತೆಗಳ ಸಮುದ್ರ ರಾಜನ ಕರೀತಾರೆ. ಸಮುದ್ರ ರಾಜ ಸಾಗರದೊಡೆಯ ದಿಗ್ಗನ ಪ್ರತ್ಯಕ್ಷನಾದ ಸಮುದ್ರ ರಾಜ. ಓಹ್ ಏನ್ರಪ್ಪ, ಇಂದ್ರ ಅಗ್ನಿ ವರುಣ ಯಮ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ? ಏನಿಲ್ಲ ಕಣಯ್ಯ, ನಿನ್ನ ತೀರ್ಥದಲ್ಲಿ ಯಾರೋ ಒಬ್ಬಳು ಲಿಂಗ ಪೂಜೆ ಮಾಡ್ತಾವಳೆ. ಅವಳು ಮಾಡ್ತಿರೋ ಪೂಜೆಗೆ ಶಿವನ ಆಶೀರ್ವಾದ ಆಗಿದೆ. ನೀನೇನು ಮಾಡ್ಬೇಕಾಗಿಲ್ಲ, ದೊಡ್ಡದಾದ ಅಲೆ ಬೀಸ್ಕೊಂಡು ಲಿಂಗ ಪ್ರಸಾದಗಳನ್ನು ಕೊಚ್ಕೊಂಡ್ ಬಂದ್ಬಿಟ್ರೆ ನಿನ್ಗೂ ಒಂದು ಪಾಲು ಕೊಡ್ತೀವಿ ಕಣ, ಯೋಚನೆ ಮಾಡು. ಏ ದೇವತೆಗಳ, ನನ್ನ ತೀರ್ಥ ಲಿಂಗ ಪೂಜೆ ಮಾಡ್ತಿರೋಳ್ನ ಯಾರು ಅನ್ಕೊಂಡ್ರಿ? ಮಲ್ಲನ ಮಲ್ಲ ತಿರುಮೋನ್ನ ಮಲ್ಲ ಜಗದೇಕಮನನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣನ ತಾಯಿ ಕೈಕಸಾದೇವಿ. ನಾನೋಗಿ ಅವಳು ರಥ ಭಗ್ನ ಮಾಡೋದು, ಅವಳು ಅಳ್ಕೊಂಡೋಗಿ ಮಗನಿಗೆ ಹೇಳೋದು, ಮಗ ನನ್ನ ಜಗತ್ನಲ್ಲಿ ಹುಟ್ಲಿಲ್ಲ ಅನ್ಸ್ಬಿಡೋದು. ನನಗೆ ಯಾಕೆ ನಂಬಬೇಕು? ದೊಡ್ಡವ್ರು ನೀವು ಮಾಡ್ಕೊಳ್ಳಿ, ನನ್ನ ಮಾತ್ರ ಕರಿಬೇಡಿ. ನೋಡು ಸಮುದ್ರ ರಾಜ, ಅವಳು ನಿನ್ನ ತೀರದಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಈ ಕೆಲಸ ನೀನೇ ಮಾಡ್ಬೇಕಣ್ಣ, ಯಾರಿಗೂ ಮನ ಬರಲ್ಲ. ಮಾತು ಕೇಳು. ಸರಿ ಸರಿ, ನೀವೆಲ್ಲ ಇಲ್ಲೇ ನಿಂತಿರಿ, ನಾನು ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂತ ನಡು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತ ಸಮುದ್ರ ರಾಜ ದೊಡ್ಡದಾದ ಹಲೆಯನ್ನು ಒಂದು ಸ್ವಲ್ಪ ಸ್ವಲ್ಪ ನಿರ್ಮಾಣ ಮಾಡ್ತಾ ಇದ್ದ. ಹಲೆ ಎತ್ತರವಾಗಿ ಬೆಳೆದಂತೆ ಸಮುದ್ರ ತೀರದ ಕಡೆ ರಭಸವಾಗಿ ಬರ್ತಾ ಇತ್ತಲ್ಲ. ಇದನ್ನು ನೋಡಿದ ಸಖೀರ್ ನೋಡಿದ್ರು, ಅಯ್ಯೋ ದೊಡ್ಡ ಹಲೆ ಇದ್ದಕ್ಕಿದ್ದ ಬರ್ತಾ ಇದೆ, ಈ ಹಲೆಗೆ ಸಿಕ್ಕರೆ ನಾವತ್ತು ಉಳಿಯಲ್ಲ. ಅಮ್ಮ ಕೈಕಸಾದೇವಿ ಎದ್ದೇಳಿ, ಹಣೆ ಬರ್ತಾ ಇದೆ, ಎದ್ದೇಳಿ ಅಮ್ಮ. ಯಾರ ಮಾತು ಕೊಡ್ತಾ ಇಲ್ಲ, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಉಳಿತಾಯಿ. ಇವ್ರು ನೋಡಿದ್ರು, ಓ ಇವಳು ಉಳ್ಸೋಕ್ ಹೋಗಿ ನಾವು ಸಾಯ್ಬೇಕಾಗಿತ್ತು, ಬನ್ನಿ ಎಲ್ಲ ಹೋಗೋಣ ಅಂತ ಬಿದ್ದು ಹೋಗ್ತಾ ನದಿಯ ಸಮುದ್ರ ದಡದಲ್ಲಿ ಎತ್ತರವಾದ ಬೇಕಾದ್ರೆ ಹೊಳೆ ರಭಸವಾಗಿ ಬಂದಿದ್ದ ತೀರದಲ್ಲಿ ಕುಳಿತಿದ್ದ ಕೈಕಸಾದೇವಿನ ಒಂದೇ ಸಾರಿ ಹಪ್ಪಳಿಸಿ ಅವಳ ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಕೊಂಡು ಹೊಟ್ಟು ಹೋಗ್ತಾ ಇದೆ. ಎಷ್ಟು ಹೊತ್ತಾದ್ಮೇಲೆ ತಾಯಿಗೆ ಎಚ್ಚರಾಯ್ತು, ನನ್ನ ಲಿಂಗವಿಲ್ಲಿ, ಪ್ರಸಾದವಿಲ್ಲಿ, ಸಖೀರ ನಾನು ಪೂಜೆ ಮಾಡ್ತಿದ್ದ ಲಿಂಗ ಪ್ರಸಾದ ಎಲ್ಲಿ? ಅಮ್ಮ ಅದೊಂದು ದೊಡ್ಡ ಕತೆ ತಾಯಿ. ನೀವು ತೀರದಲ್ಲಿ ಪೂಜೆ ಮಾಡಬೇಕಾದ್ರೆ ಅಲ್ಲ ರಸವಾಗಿ ಬಂದು ನಿಮ್ಮನ್ನು ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದ ಕೊಚ್ಕೊಂಡು ಹೊಟ್ಟೈತಮ್ಮ. ಸದ್ಯ ನೀವು ಉಳ್ಕೊಂಡ್ರಲ್ಲ, ನಮಗದೇ ಭಾಗ್ಯ. ಬನ್ನಿ ಅರಮನೆಗೆ ಹೋಗೋಣ. ಏನು, ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿದ್ದ ವ್ರತವು ಭಗ್ನವಾಯಿತೆ. ನಾನು ಮಾಡ್ತಿದ್ದೆ ನನ್ನ ಮಗನ ಬಡ್ತಿಗೋಸ್ಕರವಾಗಿ. ಇಲ್ಲಿ ಪೂಜೆ ಅವಿಘ್ನವಾಗಿ ನಡೆದೋಗ್ಲಿಲ್ಲ ಅಂದ್ರೆ ಅಲ್ಲಿ ನನ್ನ ಮಗನಿಗೆ ಏನೋ ಕಂಟಕ ಆಗಿದೆ ಅಂತ ತಾನೇ ಅರ್ಥ? ಇಲ್ಲ ಇಲ್ಲ, ಹೇ ಶಿವ, ನನ್ನ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಅಮ್ಮ ಅಂತ ಬಂದು ನನಗೆ ಮುಖ ತೋರಿಸುವ ತನಕ ಇವತ್ತಿನಿಂದ ಪರಿಯಾಗಿ ನಾನು ಉದ್ಧರಣೆಯ ತೀರ್ಥವನ್ನು ಕೂಡ ಸೇವಿಸಲಾರೆ. ಇದು ಸತ್ಯ 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 ಅಂತ ತಾಯಿ ಉಪವಾಸ ಇಳಿದ್ಬಿಟ್ಟು ನೋಡಿ. ಉಪವಾಸ, ಮಗ ಬಂದು ಮುಖ ತೋರಿಸೋ ತನಕ ಒಂದು ಗುಡ್ಕು ನೀರು ಕುಡಿಯಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಲು ತಾಯಿ. ನೋಡಿ, ಇಂದಿನ ಕಾಲದಲ್ಲಿ ಉಪವಾಸ ಅಂದ್ರೆ ಬಹಳ ಕಟ್ಟಿಟ್ಟ ಮಾಡ್ತಿದ್ದು. ಊಟನೇ ಮಾಡದೆ ಉಪವಾಸ ಮಾಡ್ತಾರೆ ಇಂದಿನ ಕಾಲದಲ್ಲಿ. ಅದಕ್ಕೂ ಇಂದಿನ ಕಾಲದಲ್ಲಿ ನೀರು ಕುಡಿದೇ ಉಪವಾಸ ಮಾಡ್ತಾ ಇದ್ರು. ಅದಕ್ಕೂ ಇಂದಿನ ಕಾಲದಲ್ಲಿ ಉಗುಳ್ನುಂಗದೆ ಉಪವಾಸ ಮಾಡ್ತಾ ಇದ್ರು. ಅದಕ್ಕೂ ಇಂದಿನ ಕಾಲದಲ್ಲಿ ಉಸಿರು ಕಟ್ಟಕೊಂಡು ಉಪವಾಸ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪವಾಸ ಮಾಡ್ತಾರ ಅಷ್ಟೇ. ಈಗ ಕೆಲ ಕಡೆ ನೋಡಿರ್ಬೇಕು, ನೋಡಿ ಸ್ವಾಮಿ, ನಾವು ಬೆಳಗ್ಗೆಯಿಂದ ಏನೇ ತಿಂದಿಲ್ಲ ಸ್ವಾಮಿ, ಊಟ ಗಿಟ್ಟ ಏನು ಮಾಡ್ತಾ ಇಲ್ಲ ಸ್ವಾಮಿ. ಮತ್ತೆ ಒಟ್ಟಿಗೆ ಏನ್ ಮಾಡ್ತಾ ಇದ್ರಿ ಸ್ವಾಮಿ? ಓನ್ಲಿ ಪಲಾರ ಸ್ವಾಮಿ. ಪಲಾರ ಅಂದ್ರೆ ಸ್ವಾಮಿ ಸೇರುವರು ಉಪ್ಪಿಟ್ಟು, ಚಂಬೋರು ಕಾಪಿ, ಶಂಭೋ ಮಹಾದೇವ ಅಷ್ಟೇ. ಅದಕ್ಕಿಂತ ಬೇಕಾ ಸ್ವಾಮಿ? ತಪ್ಪು ತಿಳ್ಕೊತಾ ಇದ್ದಾರೆ ನೀವು. ನಾವು ಊಟ ಅಲ್ಲ ಅದು ಹೇಳಿದ್ದು, ಊಟದಷ್ಟೇ ಫಲಹಾರ. ಬೆಳಗೊಂಡ್ ಟ್ರಿಪ್ಪು, ಸಂದ್ಗೊಂಡ್ ಟ್ರಿಪ್ಪು, ಮಧ್ಯೆ ಒಂದು ಲೋಟ ಬಾದಾಮಿ ಹಾಲು ಅಷ್ಟೇ. ಅದೇನು ಹೊಟ್ಟೆ ಸ್ವಾಮಿ ಅದು? ಸ್ವಾಮಿ ನೀವು ತಪ್ಪು ತಿಳ್ಕೊತಾ ಇದ್ದೀರ ಅಂತ ಹೇಳ್ತಾರೆ. ನೋಡಿ, ಫಲಹಾರ ಅಂತ ಸೇರು ಉಪ್ಪಿಟ್ಟು, ಚಂಬರ್ ಕಾಪಿ, ಅದಕ್ಕಿಂತ ಬೇಕಾ? ಇನ್ ಕೆಲ ಕಡೆ ನೋಡಿರ್ಬೇಕು, ನೋಡಿ ಸ್ವಾಮಿ, ನಾವು ಊಟನೂ ಮಾಡ್ತಾ ಇಲ್ಲ, ಫಲನೂ ಮಾಡ್ತಾ ಇಲ್ಲ ಸ್ವಾಮಿ. ಮತ್ತೆ ಒಟ್ಟಕ ಸ್ವಾಮಿ ಬೆಳಿಗ್ಗೆಯಿಂದ ಒಂದೇ ಒಂದು ಹಣ್ಣಿರೋದು ಸ್ವಾಮಿ. ಒಂದ್ ದ್ರಾಕ್ಷಿ, ಒಂದ್ ದ್ರಾಕ್ಷಿ ಇರೋದಕ್ಕದ್ದೇನ್ರಿ, ಕಿತ್ಲಣ್ಣ ಹುಳಿ ಆಗದೇ ಇಲ್ಲ. ಶೀತ ಆದ ಮೊದಲೇ ಬಾಳೆಹಣ್ಣು ತಿನ್ನಕದ್ದೇನ್ರಿ. ಮೊನ್ನೆ ಪಾರಂಸಿ ಸಂತಕ್ಕೆ ಹೋಗಿದ್ದಲ್ಲ, ಬಾರಿ ಮುಳ್ಳು ಹಾಕ್ಬಿಟ್ಟಿತ್ತು ಸ್ವಾಮಿ. ಅಳಸೊಂದ್ ತೊಳ 80 ತೊಳ ಬಿತ್ತು. ಐಕ್ಳಿಗೂ ಒಂದ್ ತೊಳ ಕೊಡದೆ ಬಿತ್ ಬರ್ಕೊಂಡು ನಾನೇ ತಿನ್ಕೊಂಡಲ್ಲ. ಒಂದೇ ಹೆಣ್ಣು ಬೆಳಗ್ಗೆಯಿಂದ ಒಂದೇ ಹೆಣ್ಣು ಸ್ವಾಮಿ. 80 ತೊಳ. 80 ತೊಳ ಮೊದ್ಲೇ ಮಂದ 3 ದಿನ ಊಟ ಮಾಡಿಲ್ಲ ಅಂದ್ರೂ ತರ್ಕತ್ತ ಅದಕ್ಕಿಂತ ಬೇಕಾ ಸ್ವಾಮಿ? ನಮಗ್ ಗೊತ್ತಿಲ್ಲ ಸ್ವಾಮಿ. ನೋಡಿ, ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪಾಸೆ ಮಾಡ್ತಾರೆ. ಇಂದಿನ ಕಾಲದಲ್ಲಿ ಉಪವಾಸ ಅಂದ್ರೆ ಬಹಳ ಕಟ್ಟಿಟ್ಟ ಮಾಡ್ತಿದ್ದು. ಇಲ್ಲಿ ತಾಯಿ ಯಾರಿಗೋಸ್ಕರ ಮಾಡ್ತಿರೋದು? ತನ್ನ ಮಗನಿಗೋಸ್ಕರ. ಜೀವನದಲ್ಲಿ ನೀವೆಲ್ಲೇ ನೋಡಿ, ತಂದೆ ತಾಯಿಗಳು ಯಾವಾಗಲೂ ತಮ್ಮ ಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಾರೆ, ಅಪಾರವಾದ ಕನಸು ಇಟ್ಕೊಂಡಿರ್ತಾರೆ, ಅಪಾರವಾದಂತ ಒಂದು ಒಳ್ಳೆಯ ಮನಸ್ಸು ಇಟ್ಕೊಂಡಿರ್ತಾರೆ. ಒಳ್ಳೆ ಮಕ್ಕಳಾದ್ರೆ ತಂದೆ ತಾಯಿಗಳ ಸಾಯೋ ಕಡೆಗಾಲ ತನಕ ಚೆನ್ನಾಗಿ ನೋಡ್ಕೊತಾರೆ. ಕೆಟ್ಟ ಮಕ್ಕಳಾದ್ರೆ ನಮ್ ಕೆಲವ್ರ ಜೊತೆ ಬದುಕಕ್ಕಾಗ್ಲಿ ಅಂತ ತಕೊಂಡ ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ. ಮಕ್ಕಳಲ್ಲಿ ಭೇದ ಭಾವ ಬರುತ್ತೆ ವಿನಃ ತಂದೆ ತಾಯಿಗಳ ಪ್ರೀತಿಲಿ ಯಾವತ್ತೂ ಭೇದ ಭಾವ ಬರಲ್ಲ.
ಒಬ್ಬ ಮಗ ಇರಲಿ 10 ಮಕ್ಕಳಿರ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಭಾವಿಸ್ತಾಳೆ. ಅದು ತಾಯಿ ವಿಶಾಲವಾದ ಮನಸ್ಸು. ಯಾಕೆ ಗೊತ್ತಾ ಈ ಮಾತು ಹೇಳ್ತಾ ಇದ್ದೀನಿ? ಭೈರವೇಶ್ವರ ಪುರಾಣದಲ್ಲಿ ಒಂದು ಕತೆ ಬರುತ್ತೆ ನೋಡಿ, ತಾಯಿಗೆ ಸಂಬಂಧಪಟ್ಟದ್ದು. ಒಬ್ಬಳು ತಾಯಿಗೆ 3,000 ಜನ ಮಕ್ಕಳು ಇರ್ತಾರಂತೆ. 3,000 ಅಂದ್ರೆ ಬ್ರಹ್ಮದೇವನಿಂದ ವರಫಲದಿಂದ ಪಡೆದಿರ್ತಾಳ ಅವಳು. ಆ 3,000 ಜನ ಮಕ್ಕಳು ಅವಳೇನ್ ಶ್ರೀಮಂತಲಲ್ಲ, ಭಿಕ್ಷಿಕದವಳು ಅವಳು ತಾಯಿ. ಅವಳೇನ್ ಮಾಡ್ತಾಳೆ, ಇಷ್ಟಿಷ್ಟು ಜನ ಅಂತ ಒಂದೊಂದು ಊರಿಗೆ ಭಿಕ್ಷೆಗೆ ಅಂತ ಕಳಿಸ್ತಾಳೆ ಮಕ್ಕಳನ್ನ. ಎಲ್ಲಾರು ಅಷ್ಟು ಕಳಿಸಿ ಊರಾಚೆ ದೊಡ್ಡ ಮರದ ಕೆಳಗಡೆ ಒಂದು ಅರವೆ ಹಿಡ್ಕೊಂಡು ಕೂತಿರ್ತಾಳೆ ತಾಯಿ. ಆ ಮಕ್ಕಳು ಭಿಕ್ಷೆ ಬೇಡಿ ತರುವಂತ ರೊಟ್ಟಿ, ಹಿಟ್ಟು, ಗಂಜಿ, ಸೊಪ್ಪು ಎಲ್ಲನೂ ಕಲಸಿ ಅದನ್ನ ಒಳಕಾಕಿ ಅಂಬಲಿ ಮಾಡಿ 3,000 ಜನ ಮಕ್ಕಳನ್ನು ಸಾಲು ಕುಣಿಸ್ತಾಳಂತೆ ತಾಯಿ. ಆ 3,000 ಜನ ಮಕ್ಕಳಿಗೂ ಒಂದೊಂದು ಸೌಟ್ ಬಡ್ಸ್ಕೊಂಡ್ ಬರ್ತಾಳೆ. 3,000 ಜನ ಮಕ್ಕಳಿಗೂ ಒಂದೊಂದು ಸೌಟ್ ಆಗಿ ಕೊನೆಗೆ 3 ಸೌಟ್ ಉಳ್ಕೊಬಿಡ್ತಂತೆ. ಆಗ ಆ ತಾಯಿ ಯೋಚನೆ ಮಾಡ್ಬೇಕಾದ್ರೆ ಒಂದು ಮಗು, ದೊಡ್ಡ ಮಗು ಹೇಳುತ್ತಂತೆ, ಅಮ್ಮ ನಮಗೆಲ್ಲ ಒಂದೊಂದು ಸೌಟು, ನೀನ್ ನಮ್ಗೆಲ್ರಿಗೂ ಎತ್ತು ತಾಯಿ ಅಲ್ವಾ, ಅದಕ್ಕೆ ನೀನ್ 3 ಸೌಟು ಊಟ ಮಾಡ್ಕೊಳಮ್ಮ ಅಂತ ಮಗು. ತಾಯಿ ಮನಸ್ಸು ಒಪ್ಲಿಲ್ವಂತೆ ನೋಡಿ, ಪಕ್ಕಕ್ಕೆ ತಿರ್ಕೊಂಡ್ಲಂತೆ. ಅಯ್ಯೋ ಭಗವಂತ, 3,000 ಜನ ಮಕ್ಕಳನ್ನೇ ಕೊಟ್ಟಂತೆ, ಇನ್ 3 ಮಕ್ಕಳು ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಒಂದೊಂದು ಸೌಟ್ ಬಿಟ್ಬಿಡಲ್ಲ ಅಂದಂತೆ ನೋಡಿ. ಅಂದ್ರೆ ಇದರ ಅರ್ಥ ಏನು? 3,000 ಜನ ಮಕ್ಕಳು ಕೊಟ್ಟರು ಸಾಲ್ತಾ ಇಲ್ಲ ಅಂತ. ತಾಯಿ ಮನಸ್ಸು ಎಷ್ಟು ವಿಶಾಲ ಅಂದ್ರೆ, ತಂದೆ ತಾಯಿಗಳ ಮನಸ್ಸೇ ಅಷ್ಟು ವಿಶಾಲ. ತಾಯಿ ಆದವಳು ತನ್ನ ಉದರದಲ್ಲಿ ತನ್ನ 9 ತಿಂಗಳು ಮಗುವಿನ ಜನನ ಮಾಡಿ ಅದನ್ನು ಕಷ್ಟಪಟ್ಟು ಬೆಳಕಿತ್ತಂದ್ರೆ ಆ ಮಗುನ 90 ವರ್ಷಕ್ಕಂಟ ಒಂದು ಜೀವನ ಕಟ್ಕೊಂಡು ತಂದೆ 2ನೇ ದೇವರು. ಹೋಗೋ ದಾರಿಯಲ್ಲಿ ಒಳ್ಳೇದು ಕೆಟ್ಟದು ಅಂತ ಪರಿಚಯ ಮಾಡಿಸುವಂತ ಗುರು 3ನೇ ದೇವರು. ಈ 3 ದೇವರುಗಳ ಪೂಜೆ ಮಾಡಿದ್ರೆ 300 ಮುಕ್ಕೋಟಿ ದೇವರನ್ನ ಪೂಜೆ ಮಾಡಿದಷ್ಟು ಪುಣ್ಯ. ಇವತ್ತು ಆ ಸ್ಥಾನವನ್ನು ಹೊಂದಿ ನಮ್ಮ ನಿಂಗಮ್ಮನವರು ಹಗಲಿದ್ದಾರೆ. ಕೋಟಿ ಕೊಡ್ತೀನಿ ಅಂದ್ರು ಇವತ್ತು ಆ ತಾಯಿನ ಮತ್ತೆ ತರಕ್ಕಾಗಲ್ಲ. ಒಂದು ಸಾರಿ ಇಲ್ಲಿಂದ ಹೊರಟೋದ್ಮೇಲೆ ನಾವೇನೇ ಗೋಳಾಡಿ ಕಿರಿಚಾಡಿದ್ರು ಮತ್ತೆ ಬರಲ್ಲ. ನಾವು ತಿಳ್ಕೊಬೇಕಾದೇನು, ಇರುವಷ್ಟು ದಿನ ನಾವೇನು ಸಂಪಾದನೆ ಮಾಡ್ತೀವಿ, ಏನು ಗಳಿಸ್ತೀವೋ ಅದೇ ಸತ್ತ ಮೇಲೆ ಬೆಳಕು ತರುವಂತಹದ್ದು. ಇವತ್ತಿಷ್ಟೊತ್ತು ರಾತ್ರಿ ಆ ತಾಯಿ ಒಂದು ಪುಣ್ಯ ಸ್ಮರಣೆ ಮಾಡ್ತಾ ಇದೀವಿ ಅಂದ್ರೆ ಆ ತಾಯಿ ಗಳಿಸಿದ ಒಂದು ಸೌಭಾಗ್ಯ, ತಾಯಿ ಗಳಿಸಿದ ಒಂದು ಸಾರ್ಥಕತೆ ಜೀವನ. ಅದಕ್ಕೆ ಒಂದು ಗೀತೆ ಹೇಳಿದೆ, ಆ ಗೀತೆನ ಅರ್ಪಿಸೋಣ, ಪೂಜೆ ಮಾಡ್ಯಾರ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನೋ, ತಮ್ಮ ಮರಳಿ ಬರುವರೇನೋ, ನಿನ್ನ ಜೊತೆ ಮರಳಿ ಬರುವರೇನೋ. ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವರೇನು, ನಿನ್ನ ಜೊತೆ ಮರಳಿ ಬರುವರೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ತಿಂಗಳ ಸಂಕಟ ನೀಡಿ ಒಟ್ಟಾಗಿ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟಪಟ್ಟೆ ಎಲ್ಲೋ. 9 ತಿಂಗಳ ಸಂಕಟ ನೀಡಿ ಒಟ್ಟಾಗಿ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟಪಟ್ಟೆ ಎಲ್ಲೋ. ಬರುವ ಕಷ್ಟಗಳ ಸಗಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಅಯ್ಯೋ ಶಿವನೇ ಅಯ್ಯೋ. ಬರುವ ಕಷ್ಟಗಳ ಸಗಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಜೀವ ಇಟ್ಟೀತು ನಿನ್ನ ಮ್ಯಾಗ, ಜೀವ ಇಟ್ಟೀತು ನಿನ್ನ ಮ್ಯಾಗ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿ ತಂದೆ ಕಳಕೊಂಡ ಮ್ಯಾಗ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವರೇನು,
ನಿನ್ನ ಜೊತೆ ಮರಳಿ ಬರುವರೇನೋ. ಕೂಲಿನಾಲಿ ಮಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ, ಕೂಲಿನಾಲಿ ಮಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ. ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ. ಕೂಲಿನಾಲಿ ಮಡಿ ಶಾಲೆಗೆ ಕಳಿಸಲು ಜಾಣನಾಗಲಂತ. ಚಿನ್ನದಂತ ಒಂದು ಹೆಣ್ಣ ಹುಡುಕಿದಳು ಮಗನ ಮದುವೆಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಅಯ್ಯೋ ಶಿವನೇ ಅಯ್ಯೋ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಮುತ್ತಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಜೀವನದಲ್ಲಿ ಅದುವೇ ಕನಸಾಗಿ ಉಳಿದೆ, ತಾಯಿಯ ಕನಸಾಗಿ ಉಳಿದೆ. 9 ತಿಂಗಳು ಹೊತ್ತು ಸಾಕಿದ ತಾಯ ಮನೆಯ ಬೇಡ, ನಿನ್ನದಿ ಮಾತೇಳಿಯತ್ತ ತಾಯಿಯ ದೂರ ತಳ್ಳಬೇಡ. ಅವಳ ಬೇರೆ ಮಾಡಬೇಡ, ಅವಳ ಬೇರೆ ಮಾಡಬೇಡ, ಅವಳ ಬೇರೆ ಮಾಡಬೇಡ, ತಾಯಿಯ ಬೇರೆ ಮಾಡಬೇಡ.